ಸ್ಮಾರ್ಟ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇಂದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಗರದ ಸಂತೆ ಸರ್ಕಲ್ನಲ್ಲಿ ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಅರಿವು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಅಲ್ಲಾ ಬಕ್ಷಿ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಅಸ್ಪಿಯಾರಿದ ಹಾಗೂ ಪೊಲೀಸ್ ಇಲಾಖೆಯ ಎಎಸ್ಐಗಳಾದ ನಟರಾಜ್, ರಮೇಶ್, ಗಿರೀಶ್, ಇತರೆ ಸಿಬ್ಬಂದಿಗಳು, ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಜಿಲಾನಿ ಮೂಲಿಮನಿ, ಸಂಘಟನೆ ಕಾರ್ಯದರ್ಶಿಯಾದ ಆಂಜನೇಯ ಶಿವಕ್ಕಳರ್ ಹಾಗೂ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಸಲ್ಮಾ ಬಾನು, ಜಿಲ್ಲಾ ಸದಸ್ಯರುಗಳಾದ ಶಾಬಾಜ್ ಖಾನ್, ಸೈಯದ್ ಜಿಲಾನಿ, ತಾಲೂಕು ಅಧ್ಯಕ್ಷರಾದ ಉಮರ್ ಮುಖ್ತಿಯಾರ್, ಉಪಾಧ್ಯಕ್ಷರಾದ ಮೊಹಮ್ಮದ್ ಇರ್ಫಾನ್, ಮಹಿಳಾ ಘಟಕದ ಅಧ್ಯಕ್ಷರಾದ ಶಶಿಕಲಾ ನಟರಾಜ್, ತಾಲೂಕು ಕಾರ್ಯದರ್ಶಿಯಾದ ಫತಿ ಅಲಿ ಬೇಗ್, ಪ್ರಧಾನ ಕಾರ್ಯದರ್ಶಿಯಾದ ಅಫ್ತಾಬ್ ಅಹಮದ್, ಪದಾಧಿಕಾರಿಗಳಾದ ನಾಜಿಯಾ ಖಾನಂ, ಮಹೇತಾ, ಸೈಯದ್ ಮುಖ್ತಿಯಾರ್, ಸೈಯದ್ ತನ್ವೀರ್, ಮೊಹಮ್ಮದ್ ಇರ್ಫಾನ್ ಹಾಗೂ ದಿಲ್ಶಾದ್ ಬಿ, ಇನ್ನೂ ಅನೇಕ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು. ಖಂಡಿತ ಅನ್ಕೊಂಡಿದ್ರ ಸ್ವಲ್ಪ ಈ ಸಾಧನೆಯಲ್ಲಿ ಇದನ್ನ ಬಹಳ ಉಪಯುಕ್ತ ಇದನ್ನ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಗಮನ ಕೇಳಬೇಕು, ಎಲ್ಲರಿಗೂ ಮೂಡ್ಸೋದು ಮೂಡಿಸ್ಬೇಕಾಗಿರೋದು ಒಂದು ಅದು ಎಲ್ಲರಿಂದಲೂ ನಮ್ಮ ಕಡೆಯಿಂದಲೂ ಆಗುತ್ತೆ. ಇದು ನಮ್ಮ ಕಡೆ ಇದೊಂದು ಅಪರಾಧ ತಡೆ ಮಾಸಾಚರಣೆ ಅಂತ ಹೇಳಿ ಮಾಡಿ ಅದನ್ನ ಮಾಡ್ತೀವಿ. ದೊಡ್ಡ ಮಟ್ಟದ ಒಬ್ರು ಹೇಳಿದ್ರು, ಯಾರು ಪೆಟ್ರೋಲ್ ಪೆಟ್ರೋಲ್ ಹಾಕ್ಬಾರ್ದು ಅಂತ ಮಾಡಿದ್ರೆ ಅದು ಬಹಳ ಒಳ್ಳೆ ಪಾಯಿಂಟ್. ಅದನ್ನ ದೊಡ್ಡ ಗೌರ್ಮೆಂಟ್ ಲೆವೆಲ್ ಡಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದೆಲ್ಲ ಮಾಡಬೇಕು. ಈ ಪ್ರಯತ್ನ ಮಾಡಿದ ಒಂದು ಈ ಕಾರ್ಯ ತುಂಬಾ ಶ್ಲಾಘನೀಯವಾಗಿದೆ. ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡಕ್ಕೆ ದೊಡ್ಡ ಕಾರ್ಯಕ್ರಮ ಮಾಡಿ ಬಹಳ ಅಪಘಾತಗಳು ಬಹಳ ಆಗ್ತಾ ಇದಾವೆ. ಹೆಲ್ಮೆಟ್ ಹಾಕೋದಿಲ್ಲ, ಅದೇನಾಗುತ್ತೆ, ಅದು ಆಕ್ಸಿಡೆಂಟ್ ಆಗೋದು, ಏನೋ ಒಂದು ಅನುಭವಿಸ್ತಾ ಇರ್ಬೇಕು. ಅವ್ರು ಹೆಲ್ಮೆಟ್ ಹಾಕ್ತಾ ಇಲ್ಲ. ಇವತ್ತು ನಮ್ಮ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜಾಗೃತಿ ಮೂಡಿಸಬೇಕಂತ ಜಿಲ್ಲಾ ಮಟ್ಟದಿಂದ ಮತ್ತು ತಾಲೂಕು ಮಟ್ಟದಿಂದ ಒಂದು ಕಾರ್ಯಕ್ರಮ ಹಾಕೊಂಡು ಯಶಸ್ಸು ಮಾಡ್ಬೇಕಂತ ತಾಲೂಕು ಅಧ್ಯಕ್ಷರು ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ ಚೆನ್ನಾಗಿದೆ. ಸೊ ಈ ದಿನ ನಾವು ಒಂದು ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಅಂತ ಒಂದು ಅಭಿಯಾನ ಹೆಲ್ಮೆಟ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಆಯೋಜಿಸಲಾಗಿದ್ದು, ತಾವೆಲ್ಲರೂ ನಮ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ನಮ್ ಡಿಸ್ಟ್ರಿಕ್ಟ್ ಟೀಮ್, ತಾಲೂಕ್ ಟೀಮ್ ಎಲ್ಲ ಇಲ್ಲಿ ಬಂದು ಒಂದು ಹೆಲ್ಮೆಟ್ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ಬೇಕಂತ ನಾವು ಒಂದು ಡಿಸೈಡ್ ಮಾಡಿದ್ವಿ. ನಮ್ ಅಲ್ಲಾ ಬಕ್ಷಿ ಸರ್, ನಮ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ರಾಜ್ಯಾಧ್ಯಕ್ಷರು, ಅವ್ರು ನಮ್ಗೆ ಹೇಳಿದ್ರು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಹೆಲ್ಮೆಟ್ ಬಗ್ಗೆ. ಯಾಕಂದ್ರೆ ಹೆಲ್ಮೆಟ್ ಇಂದ ನಾವು ಒಂದ್ ಸಣ್ಣ ವಿಷಯ ಕಾಣುತ್ತೆ, ಆದ್ರೆ ಒಂದ್ ಜೀವ ಹೋದ್ಮೇಲೆ ನಾವು ಹೇಳ್ತೀವಿ ಇದೇನಾಗಿತ್ತು, ನಾವು ಹೆಲ್ಮೆಟ್ ಧರಿಸಬೇಕಾಗಿತ್ತು, ಧರಿಸಿಲ್ಲ ಅಂತ ಆಮೇಲೆ ಹೇಳ್ತೀವಿ. ಆದ್ರೆ ಯಾರು ನೋಡಿ ಎಷ್ಟು ಜನ ಹೋಗ್ತೀರಿ ವಿಥೌಟ್ ಹೆಲ್ಮೆಟ್ ಹೋದ್ರೆ. ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿದಾದ್ರು ತುಂಬಾ ಜನ ಹೆಲ್ಮೆಟ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ನಾವು ಯಾಕೆ ಹಾಕ್ಬೇಕು, ನಾವು ಈಸಿಯಲ್ಲಿ ಹೋಗ್ಬೋದಲ್ಲ ನಾವು. ಅದೇ ನಾವು ಒಂದ್ ಜೀವ ಹೋದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ, ಅಯ್ಯೋ ಜೀವ ಹೋತು ಅಂತ ಎಲ್ಲಾರ ಹತ್ರ ಹೇಳ್ಕೊಂತಿರ್ತೀವಿ. ಗವರ್ಮೆಂಟ್ ಒಂದು ರೂಲ್ಸ್ ಮಾಡಿದ್ರೆ ಕಡ್ಡಾಯ ಹೆಲ್ಮೆಟ್ ಅಂತ ಹೇಳಿದ್ಮೇಲೆ ಆ ಗವರ್ಮೆಂಟ್ ಆಗ್ಲಿ, ಆ ನಮ್ ಪೊಲೀಸ್ ಇಲಾಖೆ ಆಗ್ಲಿ ಇದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡ್ಬೇಕು. ಯಾಕಂದ್ರೆ ಜೀವ ಹೋದ್ಮೇಲೆ ನಾವು ತರಕ್ಸಕ್ಕೆ ಆಗಲ್ಲ. ಅದಕ್ಕೆ ಎಲ್ಲಾರು ತಾವು ಒಂದ್ಕೊಡಿ ಒಂದು ಹೆಲ್ಮೆಟ್ ಪ್ರೋಗ್ರಾಮ್ ಅನ್ನ, ಇದು ಕಡ್ಡಾಯವಾಗ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಎಲ್ಲಾರ ತಾ ಹರಿಸ್ಬೇಕು. ಈ ಪ್ರೋಗ್ರಾಮ್ ಮುಂದೆ ನಮ್ ಡಿಸ್ಟ್ರಿಕ್ಟ್ ಲೆವೆಲ್ ಆಗ್ಬೇಕು. ಇಲ್ಲಿ ನಮ್ ಚನ್ನಗಿರಿ ಆಗಾಗ ಒಂದು ಸೆಂಟ್ರಲ್ ಒಂದ್ 2-3 ಸಲ ಆದ್ರೆ ಹೆಲ್ಮೆಟ್ ಕಡ್ಡಾಯ ಅಂತ ಒಂದು ಪ್ರೋಗ್ರಾಮ್ ಅನ್ನೋದು ಕಡ್ಡಾಯ ಜನಗಳು ಎಲ್ಲರೂ ಅವೇರ್ನೆಸ್ ಆಗುತ್ತೆ, ಅದು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ. ನಾಗರಾಜ್ ಅಂತ NGO ತಾಲೂಕ್ ಅಧ್ಯಕ್ಷರಾಗಿ ಮಾತಾಡ್ತೀನಿ. ಇಲ್ಲಿ ಸಾರ್ವಜನಿಕರ ಅರಿವು ಮೂಡಿಸುವಕ್ಕೋಸ್ಕರ NGO ಸಂಸ್ಥೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಹಿತದೃಷ್ಟಿಯಿಂದ ಮುಂದಾಲೋಚನೆ ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸೋಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಪ್ಪ ಅಂದ್ರೆ ಹೆಲ್ಮೆಟ್ ಇಲ್ದಲೆ ಸಾರ್ವಜನಿಕರು ತುಂಬಾ ಅಪಘಾತಗಳನ್ನು ಹೊಂದುತ್ತಿದ್ದಾರೆ. ಹಾಗಾಗಿ ಜನರಿಗೆ ಅರಿವು ಮೂಡಿಸೋಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ.